ಮುಖ್ಯವಾಗಿ ವಾಲ್ಮೀಕಿ ಅಭಿವೃದ್ಧಿ ಏನು ಹಗರಣ ಆಗಿದೆ ಈಗ ಸಂಬಂಧಪಟ್ಟಂತೆ SIT ಅವರು ಕಳೆದ ಒಂದು ತಿಂಗಳಿಂದನೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಅವ್ರನ್ನ ಅರೆಸ್ಟ್ ಮಾಡೋದು, ಸ್ಟೇಟ್ಮೆಂಟ್ ಅನ್ನ ತಗೊಳ್ಳುವಂಥದ್ದು, ಡಾಕ್ಯುಮೆಂಟ್ನ ಸೀಸ್ ಮಾಡೋದು, ಇದೆಲ್ಲವೂ ಕೂಡ CID ಇರುವಂಥ SIT ಅಧಿಕಾರಿಗಳು ಒಂದ್ ಕಡೆ ಮಾಡ್ತಾ ಇದ್ದಾರೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CBI ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. ನಂತರ ಅದು EDಗೂ ಕೂಡ ಒಂದು ಪಾರ್ಟ್ ಅಂದ್ರೆ ಈ ಟ್ರಾನ್ಸಾಕ್ಷನ್, ಹಣದ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂತೆ ಬೇನಾಮಿ ಅಂದ್ರೆ ಅದಕ್ಕೆ ಯಾವುದೇ ರೀತಿ ಅಕೌಂಟ್ ಇಲ್ದಲ್ಲೇ ಸಾಕಷ್ಟು ಟ್ರಾನ್ಸಾಕ್ಷನ್ ಆಗಿರುವಂತದ್ದು ಕೂಡ ಕಂಡು ಬಂದ ಹಿನ್ನೆಲೆಯಲ್ಲಿ ED ಅವರು ಎಂಟ್ರಿ ಆಗ್ತಾರೆ. ಎಂಟ್ರಿ ಆಡಿ ತನಿಖೆಯನ್ನ ಮಾಡ್ತಾ ಇರ್ತಾರೆ. ಕಳೆದ 10 ದಿನಗಳಿಂದ ಕೆಲವೊಂದು ಡಾಕ್ಯುಮೆಂಟ್ಗಳು ಕೂಡ SIT, ಯಾಕೆಂದ್ರೆ SIT ಅವರು ಆಲ್ರೆಡಿ ಈ ಒಂದು ಪ್ರಕರಣವನ್ನ ತನಿಖೆ ಶುರು ಮಾಡಿದ್ರಿಂದ ಫಸ್ಟ್ ಅವ್ರಿಗೆ ಎಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ಇರ್ಬೋದು, ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿರುವಂತಹ ಡಾಕ್ಯುಮೆಂಟ್ಸ್ ಇರ್ಬೋದು, ಬ್ಯಾಂಕ್ ಅಕೌಂಟ್ಸ್ ಇರ್ಬೋದು, ಟ್ರಾನ್ಸಾಕ್ಷನ್ಸ್ ಪ್ರತಿಯೊಂದನ್ನು ಕೂಡ ಈಗಾಗಲೇ ಅವರು ಸೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಅಂದಾಗಲೂ ಕೂಡ ಎಲ್ಲೋ ಒಂದ್ ಕಡೆ ಅಂತ ಒಂದು ಅವ್ರಿಗೆ ಒಂದು ಸಂಬಂಧಪಟ್ಟ ಕೇಳಿದಾಗ ಇಲ್ಲ ತನಿಖೆ ಮಾಡ್ತಾ ಇದೀವಿ, ಒಂದ್ ಸ್ವಲ್ಪ ದಿನ ಬೇಕು ಅಥವಾ ಈ ತರದ್ದು ಒಂದು ಸಬಾಬನ್ನ ಹೇಳ್ಕೊ ಬರ್ತಾ ಇದ್ರು ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ನಿಗಮದಲ್ಲಿರುವಂತಹ ಕಬೋರ್ಡ್ಗಳು ಕೂಡ ಸಾಕಷ್ಟು ಡಾಕ್ಯುಮೆಂಟ್ಸ್ ಗಳಿದೆ, ಅದನ್ನು ಕೂಡ ನಾವು ತಪಾಸಣೆ ಮಾಡಬೇಕು ಕೊಡಿ ಅಂದಾಗಲೂ ಕೂಡ SIT ಅವರು ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೊಡ್ತೀವಿ, ನಾವು ಮಾಡ್ತಾ ಇದೀವಿ, ನಾವು ಎಲ್ಲವೂ ಕೂಡ ಕೊನೆ ಹಂತಕ್ಕೆ ಬಂದಿದ್ದೀವಿ ತನಿಖೆ ಅನ್ನೋ ಒಂದು ಇರ್ತಾರೆ. ಅಂತಿಮವಾಗಿ ಈಗ ED ಅಧಿಕಾರಿಗಳು ಆ ಕಬೋರ್ಡ್ ಅನ್ನು ಬೀಗ ಏನ್ ಹಾಕಿರೋ ಅದನ್ನ ಒಡೆದು ಅದು ಅದರಲ್ಲಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಪರಿಶೀಲನೆ ಮಾಡುವಂತದ್ದಿದೆ. ಇನ್ನೊಂದು ಕಡೆ ಬಹುಶಃ ಈಗಾಗಲೇ ಕೇಂದ್ರ ಮತ್ತೆ ರಾಜ್ಯ ಮತ್ತೆ ಕೇಂದ್ರ ನಡುವೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ED ಅವರು ಯಾಕೆ ಎಂಟ್ರಿ ಆದ್ರು, ನಾವೇ ತನಿಖೆ ಮಾಡ್ತಾ ಇದೀವಿ ಅಂತ ಕೆಲವೊಂದಷ್ಟು ವಾದವು ಕೂಡ ಈಗಾಗಲೇ CM ಇರ್ಬೋದು, DCM ಕೂಡ ಒಂದ್ ಕಡೆ ಮಾತಾಡಿದ್ದಾರೆ. ಇನ್ನ ED ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಬಂದಿರೋದು ನಾವು ಕೂಡ ತನಿಖೆ ಮಾಡ್ತಾ ಇದೀವಿ, ಹಾಗಾಗಿ ಸಹಕಾರ ಕೊಡಬೇಕು ಅನ್ನೋದನ್ನು ಕೂಡ ಅವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಈಗ SIT ಕಚೇರಿಗೆ ED ಅಧಿಕಾರಿಗಳು ಹೋಗಿ ಭೇಟಿ ಕೊಟ್ಟು ಅಲ್ಲಿರುವಂತ ಡಾಕ್ಯುಮೆಂಟ್ಸ್ ಅನ್ನ ತಗೋತಾರೋ ಅಥವಾ ದಾಳಿನೇ ಮಾಡ್ತಾರೋ, ದಾಳಿ ಮಾಡಿ ಅಲ್ಲಿ ಇರುವಂತ ದಾಖಲಾತಿಗಳನ್ನ ಅವರು ತಗೋತಾರೆ. ಖಂಡಿತ ಈಗಾಗಲೇ ED ಅವರು ಯಾಕೆ ತನಿಖೆ ಯಾಕೆ ಬರ್ತಾ ಇದ್ದಾರೆ, ನಾವೇ SIT ಅವ್ರು ನಮ್ಮ ಮೇಲೆ, ನಮ್ಮ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇದೆ, SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಅವರು ಕೂಡ ಈಗ ಕೊನೆ ಹಂತಕ್ಕೆ ಬಂದಿದೆ ಅನ್ನೋ ಮಾತನ್ನು ಕೂಡ ಒಂದ್ ಕಡೆ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ED ಅಧಿಕಾರಿಗಳು ಈಗಾಗಲೇ ಬಂದು ರೈಡ್ ಮಾಡಿ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಇರ್ಬೋದು, ಜೊತೆಗೆ ಅಲ್ಲೇ ನಿಗಮದ ಅಧ್ಯಕ್ಷ ಇರ್ಬೋದು, ಅವರ ಮನೆಯಲ್ಲಿ ಇರ್ಬೋದು, ಜೊತೆಗೆ ಅಧಿಕಾರಿಗಳು ಇರ್ಬೋದು, ಜೊತೆಗೆ ಬ್ಯಾಂಕ್ ಅಧಿಕಾರಿಗಳು ಎಲ್ಲರ ಮನೆಯಲ್ಲೂ ಕೂಡ ರೈಡ್ ಮಾಡಿ ಅಲ್ಲಿದ್ದಂತ ಏನೇನ್ ಸಿಕ್ಕಿರುತ್ತೋ ಅಂದ್ರೆ ಈಗಾಗಲೇ ಸಾಕಷ್ಟು ಮೆಟೀರಿಯಲ್ಸ್ ನ SIT ಅವರು ತಗೋ ಬಂದ್ಬಿಟ್ಟಿದ್ದಾರೆ. ಅದ್ರಲ್ಲಿ ಏನಾರ ಟ್ಯಾಂಪರ್ ಮಾಡ್ತಾರೆ ಅನ್ನೋದು ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಮಾತುಗಳು ಕೂಡ ಎಲ್ಲೋ ಕೇಳಿ ಬರ್ತಾ ಇದೆ. ಈಗ ಸಂಬಂಧಪಟ್ಟಂತೆ ಯಾರನ್ನೋ ರಕ್ಷಿಸೋಸ್ಕರ ಇದು ಮಾಡ್ತಾ ಇದಾರೋ, ಇವ್ರನ್ನ SIT ಮಾಡ್ಕೊಂಡು ಇದನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಡಾಕ್ಯುಮೆಂಟ್ಸ್ ಸೀಸ್ ಮಾಡಿಕೊಂಡು ಕೆಲವೊಂದಷ್ಟು ಡಿಲೀಟ್ ಮಾಡಿರೋದು, ಅದನ್ನ ಮಾರ್ಫಿಂಗ್ ಮಾಡೋದು, ಈ ತರದೆಲ್ಲ ಮಾಡೋಕೆ ಅವಕಾಶ ಇರುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಪೊಲೀಸ್ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ED ಅವರು ಈಗಾಗಲೇ SIT ಅವರು ಕೋಆಪರೇಷನ್, ಯಾಕೆಂದ್ರೆ ಇಬ್ರು ಎರಡು ಏಜೆನ್ಸಿ ಬೇರೆ ಆದ್ರೂ ಕೂಡ ಒಂದೇ ಉದ್ದೇಶಕ್ಕೆ ಅಂದ್ರೆ ಇವ್ರು ಮಾಡ್ತಾ ಇರುವಂತದ್ದು ಅಲ್ಲಿ ಆಗಿರುವಂತ ಹಗರಣವನ್ನ ಯಾರ್ಯಾರು ತಪ್ಪಿರೋ ಅವ್ರನ್ನ ಬಯಲಿಗೆಳೆದ್ರೆ ಅವ್ರಿಗೆ ಶಿಕ್ಷೆ ಕೊಡಿಸುವಂತದ್ದು, ಅದು ED ಅವರು ಅದೇ ಕೆಲಸ ಮಾಡ್ತಾ ಇರುವಂತದ್ದು, SIT ಅವರು ಅದೇ ಮಾಡ್ತಾ ಇರುವಂತದ್ದು. ಹಾಗಾಗಿ ಇವ್ರ ಹತ್ರ ಈ ಏಜೆನ್ಸಿ ಹತ್ರ ಏನೇನ್ ಡಾಕ್ಯುಮೆಂಟ್ಸ್ ಇದೆ ಅವ್ರ ಹತ್ರ ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ತಗೊಳ್ಳಿ, ನಮ್ಮ ಹತ್ರ ಇಷ್ಟ ಆಗಿದೆ, ಇದನ್ನ ತನಿಖೆ ಮಾಡಿ, ನಿಮ್ಮ ಹತ್ರ ಏನ್ ಸಿಕ್ಕಿದೆ, ಈ ರೀತಿ ಮಾಡಿದ್ರೆ ಬಹುಶಃ ಈ ಒಂದು ಹಗರಣಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ನಿಜವಾದ ಅವ್ರಿಗೆ ಶಿಕ್ಷೆ ಆಗುತ್ತೆ. ಆದ್ರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ನಡುವೆ ಅವರೇ ಸಂಘರ್ಷ ಹಿಡಿದ್ರೆ ಈ ಹಗರಣ ಮತ್ತೆ ಬೇರೆ ರಾಜಕೀಯವಾಗಿ ಬೇರೆ ಬೇರೆ ತರದ್ದು ದಿಕ್ಕು ಕೂಡ ತಗೊಂಡು ಹೋಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಓಕೆ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.